ನಮಸ್ಕಾರಪ್ಪ. ಈ ವಿಡಿಯೋ ನೋಡೋ ಹೊಸ ಮಂದಿಗೆ ನಾನು ಫಸ್ಟ್ ಬ್ಲಾಗ್ ಮಾಡತ್ತೀನಿ. ಯಾಕಪ್ಪ ಈ ಬ್ಲಾಗ್ ಮಾಡತ್ತೀನಿ ಅಂದ್ರೆ ನಾವು ಹೊನ್ನಾವರಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಹೊಂಟೀವಿ. ಅದ್ರ ಸಂಬಂಧ ರೆಡಿ ಆದೆ. ಅಲ್ಲಿಂದ ಅಣ್ಣನ ಅರಮನೆಗೆ ಬಂದ ಕ್ಯಾಮ್ರಾ, ಡ್ರೋನ್, ಆಮೇಲೆ ವಿಡಿಯೋ ಕ್ಯಾಮ್ರಾ ಅವೆಲ್ಲ ಸೆಟ್ ಮಾಡ್ಕೊಂಡೆ, ಚಾರ್ಜಿಂಗ್ ಇಟ್ಟಿದ್ದೆ, ಅವನ್ನೆಲ್ಲ ತೊಗೊಂಡು ಬ್ಯಾಗಿಗೆ ಹಾಕ್ಕೊಂಡೆ. ಯಾಕಂದ್ರೆ ಅಲ್ಲಿ ಹೋಗುವಷ್ಟು ಡೈರೆಕ್ಟ್ ಶೂಟ್ ಮಾಡ್ಬೇಕಲ್ಲ, ಅದ್ರ ಸಂಬಂಧ ಎಲ್ಲಾನು ಮನೆಯಿಂದನೇ ಚಾರ್ಜ್ ಇಟ್ಕೊಂಡು ಏನೇನು ಜೋಡಣೆ ಅದಾವ ಎಲ್ಲ ಚೆಕ್ ಮಾಡಿಕೊಂಡು ಇಷ್ಟು ಬ್ಯಾಗ ರೆಡಿ ಮಾಡ್ಕೊಂಡೆ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡೆ. ಅಲ್ಲಿಂದ ಗಾಡಿ ಬಂತ ಅವ್ರದ್ದು. ನಾವು ಈ ಸಲ ನಮ್ಮ ಗಾಡಿ ಓದಿರ್ಕಿಲ್ಲ, ಪಾರ್ಟಿ ಅವ್ರದ್ದು ಗಾಡಿ ಬಂತ. ಪಾರ್ಟಿ ಅವ್ರ ಗಾಡಿನ ಓದಿದ್ವಿ, ಅವ್ರ ಗಾಡಿ ಕೂಡ ಹೋದ್ವಿ. ನೀನು ಅಲ್ಲೇ ನಡಕ್ ಬರ್ಬೇಕು ಏನ? ಓಯ್ ನಡಕ್ ಬರ್ಬೇಕಲ್ಲೇ. ಅಲ್ಲಿಂದ ನಾವು ಬಂದ್ವಿ ಕಲಘಟಗಿ ರೋಡಿಗೆ. ಅಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ, ಗಾಡಿಗೆ ಪೆಟ್ರೋಲ್ ಡೀಸೆಲ್ ಒಟ್ಟ ಹಾಕಿಸ್ಕೊಂಡ್ರೆ ಅಲ್ಲಿಂದ ಸೀದಾ ಹೋದ್ವಿ. ಇವನ ಹೆಸರೇ ಮೋನೇಶ್ ಅಂತೇಳಿ, ನಮ್ಮ ಟೀಮಿಗೆ ಫಸ್ಟ್ ಟೈಮ್ ಜಾಯ್ನ್ ಆಗ್ಯಾನ. ಇವು ನಮ್ಮ ಕೂಡ ಬರೋ ಫಸ್ಟ್ ಆರ್ಡ್ರೆ. ಇವನು ಇಲ್ಲಿ ತೇಜಸ್ ನಗರದಾಗ ಇವನು ಹಾಕೊಂಡು ಇಲ್ಲಿಂದ ಹೊರಟಿವಿ ಮುಂದಂಗೆ. ಅಣ್ಣ ಒಂದು 15 ಮಂದಿಗೆ ಆಗೋಟ್ಟು ನಾಷ್ಟ ಐತಲ್ಲ, ಐತಿ ಅಣ್ಣ? ನಾಷ್ಟಾಕ ಬರ್ರಿ, ನಾಷ್ಟಾಕ. ಹಾಂ, ಏನೇನು ಬೇಕು ಎಲ್ಲ ಐತಂತ ಬಾಣ ಅವ್ನ ಕಡೆ. ಅಣ್ಣ ಕಡೆ ಅಣ್ಣ ಹೆಂಗೆ ಪುರಿ ಮಸ್ತ್ ಐತಲ್ಲ, ಬರೀ ಐತಲ್ಲ. ನೋಡೋಣ ನೋಡ್ರಿ, ಇಂಥ ಹೋಟೆಲಿಗೆ ಬಂದ್ರೆ ರೊಕ್ಕನು ಕಡಿಮೆ, ಹೋಟೆಲ್ ಜಾಸ್ತಿ ತುಂಬತೈತಿ. ಬೆಂಕಣ್ಣ ಏನು ತರ್ತಿದ್ದಿ? ನಮ್ಮ ತಾರ್ ಗಾಡಿ ಮಂದಿ ಹಿಡಿಸ್ತಿರ್ಕಲ್ಲ ಅದು. 13 ಮಂದಿ. ಹಾಂ ಹಾಂ, ಬೆಳಕು ಕಲಗಟ್ಟಿಗಾಗ ಅಂಗಟ್ ಮಾಡಿ ನಾಷ್ಟ ಮಾಡಿ ಎಲ್ಲ ಲೆಕ್ಕ ಮಾಡಿ ಬಿಲ್ ಕೊಟ್ಟು ಹೊಂಟಿವ್ರಿ. ಈಗ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ 10:09 ಆಗೈತಿ. ನಲ್ಲಿ ಹೋಗ್ಬಿಡ್ದ 11:09 ಎಷ್ಟು ಗೊತ್ತಿಲ್ಲ. ನೋಡೋಣ್ರಿ. ಹಾಂ, ಹೋಗ್ಲಿ ಹೋಗ್ಲಿ. ಹಾಂ, ಹೋಗ್ಲಿ ಹೋಗ್ಲಿ. ಏನಾಗೈತೆ ಹೇಳ, ಬ್ರೇಕ್ ಹೊಡೆದಾನವ. ಆ ಬ್ರೇಕ್ ಹೊಡೆದಿದ್ದ ಪೋರ್ಸಿಗೆ ಇದ ನೋಡ್ರಿಪ್ಪ ಯಾಣ ರೋಡ. ನಾವು ಇಲ್ಲೇ ಒಳಗೆ ಹೋಗಿರ್ತೇವೆ, ಶಾರ್ಟ್ ಕಟ್. ಸ್ವಲ್ಪ ಸೆಟ್ಟಿಂಗ್ ಮಾಡತ್ತಾನೆ, ಯಾಕಂದ್ರೆ ಎಲ್ಲ ಟ್ರೈ ಮಾಡಿ ಯಾವುದು 2000 ಎಷ್ಟೈತಿ? ಜೋರಾಗಿದೆ ನಮ್ಮದೇ ಬಡಿತ ಜೋರಾಗಿದೆ. ಆ ಗೇಟ್ ಐತಲ್ಲ ಅಣ್ಣ ದೊಡ್ಡದ, ತೆಗೀರಿ ಜೋಡಿ ತೆಗೀರಿ ಎಲ್ಲಾನು. ವಾವ್, ಜಾಲಿ ಜಾಲಿ. ಲಾಡ್ಜ್ ಮಾಡಿದ್ರೆ ಮಿನಿಮಮ್ 5,000 ಕಟ್ ಮಾಡ್ತಾರೆ. ನೋಡ್ರಿ ಎಷ್ಟಾಗ ಟೈಮ್. ಈಗ 3 ಗಂಟೆ ಆಗೈತಿ. ನಾವು ಧಾರವಾಡದಿಂದ ಹೊನ್ನಾವರಕ್ಕೆ ಬಂದೀವಿ. ವೇಟ್ ಮಾಡ್ರಿ, ಎಲ್ಲ ಕಡೆ ನೀರು ಇಳಿಯತ್ತಾವ. ಮೊದಲು ಬಾತ್ರೂಮ್ ಹೋಗಿ ಫ್ರೆಶ್ ಸಿಕ್ಕ ಒಂದ್ ಸ್ವಲ್ಪ. ನೀನ್ ಯಾರು ಕೇಳಿಲ್ಲ. ಎಲ್ಲಾರು ಇಲ್ಲಿದಾರ, ಕುರ್ಚಿ ಮೇಲೆ ಆರಾಮ್ ಕುಂತಾರ.
ಅಲ್ಲಲ್ಲ ಗಡಿಬಿಡಿ ಮಾಡ್ಬೇಡ. ಇಲ್ಲಿ ನೋಡತ್ತೆ ಐಟಮ್ಸ್ ರೆಡಿ ಆಗಿದ್ದು ಒಂದ್ ಶಾರ್ಟ್ ಅಂತಲ್ಲ ಎಲ್ಲ ತೆಗೀರಿ. ಏನು ಹಾಕೋದು ಬೇಡಣ್ಣ. ಅಣ್ಣ ನಾನು ಕೇಳಿ ನೋಡ್ರಪ್ಪ ಇಲ್ಲೇ ಎಷ್ಟು 4 ಗಂಟೆ ಆಯ್ತು ಇನ್ನು ನಾವು ಶೂಟಿಂಗ್ ಸ್ಪಾಟಿಗೆ ಹೋಗಿಲ್ಲ. ನಮ್ಮ ಕ್ಯಾಮ್ರಾಮನ್ ಒಳಗೆ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ ಒಳಗೆ ಹೋಗ್ತಾರೆ ಬರ್ರಿ ಏನ್ ಮಾಡತ್ತಾನ ಯಾರಿಗೂ ಗೊತ್ತು. ಹೆಣ್ಮಕ್ಳು ಅಂದ್ರು ಇನ್ನೂ ರೆಡಿ ಆಗಿಲ್ಲ. ಹಾ ಅರ ದೇವ್ರು ಯಾವ್ದು ಅನ್ನೋದು ಕಾಣವಲ್ಲ ಹಂಗ ಹೂಂಚಾರ ಅವ್ರ ಅದಕ್ಕೆ ಅಣ್ಣ ಯಾವ ದೇವ್ರ ಇದೆ? ತಿರುಪತಿ. ಬಿದ್ದ ಮರದಿಂದ ಬಿದ್ದ ಎಷ್ಟು ವರ್ಷ ಆಯ್ತು? ಮರ ಹತ್ತ ಇದ್ರ ನೀವು? ಮೊದ್ಲು ಬಾಳ ಮರ ಹತ್ತಿದ್ದೀರಾ? ತುಂಬಾ ಮರ ಹತ್ತಿದಿರ, ತುಂಬಾ ಕಾಂಪೌಂಡ್ ಹತ್ತಿದಿರ. ಹಾ ಕಾಯ 2.5 2 ಕಾಲು ದುಡ್ಡಿಲ್ಲ ಹಾಗೆ. ಅವಾಗ ಬರೀ ಕಾಯಿ ಕೊಡ್ತಿದ್ರ? ಕಾಯಿ ಕೊಡ್ತಿದ್ವಿ, ಕಾಯಿ ಕೊಡ್ತೀರಿ 3 ಮರಕ್ಕೆ 1 ಕಾಯಿ. ಮತ್ತೆ ಈಗ ಬಿಟ್ರು ಅದನ್ನ ಕಟ್ಕೊಂಡಿದ್ರಲ್ಲ? ಒಂದೇ ಕಾಯ 3 ಮರ ಹತ್ತದ್ರೆ? ಹಾ 3 ಮರ ಹತ್ರ 1 ಕಾಯಿ. ಅಂದ್ರೆ ಇವ್ರ 3 ಗಿಡ ಹತ್ತಿದ ಮೇಲೆ ಅದೇ ಗೊತ್ತಾಯ್ತು. ರೊಕ್ಕ ಕೊಡೋದು 1 ಕಾಯಿ ಬರೇ. 3 ಗಿಡದಿಂದ 3 ಗಿಡ ಎಳ್ನೀರು ಇಳಿಸಿದ್ರೆ ನಿಮಗ್ 1 ಕಾಯಿ ಕೊಡ್ತಾ ಇದ್ರ? 1 ಕಾಯಿ ಕೊಡ್ತೀರಿ. ಅట్లాಗೆಲ್ಲ 5 ರೂಪಾಯಿ 3 ರೂಪಾಯಿ. ಓಕೆ. ಆ ಕಡೆಗೆಲ್ಲವ ಇಲ್ಲಿ ಕಡಿಮೆ. ಈಗ 50 100ವರೆಗೆ ಅದ. ಏಜ್ ಎಷ್ಟು ಇದ್ದಾರೆ ಈಗ ನಿಮ್ಗೆ? ವಯಸ್ಸು ಎಷ್ಟು? ವಯಸ್ಸು 78 ನಡೀತದೆ. 78 ಈಗೂ ಮರ ಹಾಕ್ತೀರಾ ನೀವು? ಮುದುಕ ಆಗುದಿಲ್ಲಪ್ಪ ನೀನು ಮುದುಕ ಕೆಲವು ಯಾಕೆ 31 ವರ್ಷ ಹಂಚಿನ ಫ್ಯಾಕ್ಟ್ರಿ ಹತ್ ಪಟ್ನಾತ್ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ರಿ ಇಲ್ಲಿ. ನಮ್ಮ ಡ್ರೋನ್ ಬ್ಯಾಗ್ ಒಂದು ಕೊಟ್ಬಿಡ್ರಿ ಇಲ್ಲಿ ಮುಂದರ ಇಲ್ರಿ ಅಣ್ಣ. ಇದೊಂದು ಇಲ್ಲಿ ತೊಡಿ ಮೇಲೆ ಇಟ್ಕೋರಿ ಅಣ್ಣ. ಬಸನ್ನ ಎಲ್ಲಿ ಹಿಡಿಸ್ತಾನ ತಮ್ಮ ಕೈ ಬಿಡಿಲಿ. ಹಾಂ ಹೌದು ಮೇನ್ ಬಾಸ್ ಪಾ ಅವರು. ಅಯ್ಯಪ್ಪ ದೇವ್ರ ಇನ್ನು ಮಧ್ಯ ಮಕ್ಕಳು ಅದಾರ ಅವ್ರ. ಹೆಂಗೈತಣ್ಣ ಈ ಎಕ್ಸ್ಪೀರಿಯನ್ಸ್ ಬಸನ? ಕಾರ್ ಬಿಟ್ಟು ಬಂದು ಕಾರ್ ತೋರಿಸಿಲ್ಲ. 1 ಲೀಟರ್ದ ಯಾರ್ದ? ಯಾಕೆ ದೇವ್ರ ಹಿಡಿದ್ ನೋಡ ಕಡೆ ಕಡೆ ನಮಗೆ ಕಾಣತಿ ಬಿಡ. ಹಾಂ ಹೇಗಿದೆ ವ್ಯವಸ್ಥೆ? ಜಾಲಿ ಜಾಲಿ ಎಲ್ಲ ಜಾಲಿ, ಏರ್ ಕಂಡೀಷನ್ ಎಲ್ಲ. ಕಾಯಮ್ಮ ನಮ್ದು ಸ್ವಂತ ಕಾರ್ ಗಾಡಿ ತರ್ತಿದ್ದೀವಿ ರೀ. ಅದ್ರಾಗ ಇಷ್ಟು ತ್ರಾಸ ಆಕಿರ್ಕಿಲ್ಲ ನಮ್ಗೆ. ಫಸ್ಟ್ ಟೈಮ್ ಕಸ್ಟಮರ್ ನಮ್ದು ಕ್ರೂಸರ್ ಒಳಗೆ ಹೋಗೋಣ ಅಂತಂದ್ರೆ ಅದಕ್ಕಾಗಿ ನಾವು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಬಂದ್ವಿ. ಆದರೂ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಯ್ತು. ಆದರೆ ನಮ್ಮ ಕ್ಯಾಮ್ರಾ ಎಲ್ಲ ಕೈಯಾಗಿ ಹಿಡ್ಕೊಂಡ್ಕೊಂಡಿರುತ್ತೆ. ಇಲ್ಲಾಂದ್ರೆ ಎಲ್ಲಾನು ಕಾರ್ ಗಾಡಿಯಾಗಿ ಆರಾಮ್ ಹೋಗಿದ್ದೀವಿ ರೀ. ನಾವು ಶೂಟಿಂಗ್ ಸ್ಪಾಟಿಗೆ ಬಂದೀವಿ ರೀ. ಇದು ಅಪ್ಸರ್ಕೊಂಡ ಬೀಚ್. ಇಲ್ಲಿ ಬಂದು ಫಸ್ಟ್ ನಾವು ಮಾಡೋ ಕೆಲಸ ಏನಂದ್ರೆ ಯಾರ್ದಾರೆ ನಮ್ದು ಹೊಟ್ಟೆಸದ ಲೈಟಿಗೆ ಏನಾರು ತಿಂತೀವಿ. ಸಿಗರೇಟ್ ಸೇದವ್ರು ಸಿಗರೇಟ್ ಸೇತಾರೆ, ಚಾ ಕುಡಿಯೋರು ಚಾ ಕುಡಿತಾರೆ, ನೀರು ಕುಡಿಯೋರು ನೀರು ಕುಡಿತಾರೆ. ಅಲ್ಲಿಂದ ಕ್ಯಾಮ್ರಾಗಳೆಲ್ಲ ಇಲ್ಲೇ ಜೋಡಿಸ್ಕೋತೀವಿ. ಇದು ಅಪ್ಸರ್ಕೊಂಡ ಬೀಚ್. ಇಲ್ಲೇ ಹೋಟೆಲ್ ಮಾಡ್ಯಾರ, ಬೇಕಾದೆಲ್ಲ ಇಲ್ಲೇ ಸಿಗುತ್ತೆ. ಇಲ್ಲೆಲ್ಲ ಪಾರ್ಕಿಂಗ್ ಐತಿ. ಹೆಚ್ಚು ಕಡಿಮೆ ನಮ್ಮ ಧಾರವಾಡ ಗಾಡಿನ ಜಾಸ್ತಿ ಬಂದಿರ್ತಾವೆ ಇಲ್ಲೇ. ನಾವು ಬೀಚ್ ಕಡೆ ಬಂದ್ವಿ. ಬೀಚ್ ಕಡೆ ಹಂಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂತ ಎಲ್ಲ ಸೆಟ್ಗಳು ನೋಡ್ಕೊತ ಇವ ನೋಡ್ರಿ. ರಾತ್ರಿ ಲೈಟ್ ಹತ್ತ ಇವ ಇಲ್ಲಿ ರಾತ್ರಿ ಇರ್ತೈತಿ. ಈಗ ಹಗಲಿ ಸಿನಿಮೆಟಿಕ್, ಆಮೇಲೆ ಡ್ರೋನ್, ಆಮೇಲೆ ಕ್ಯಾಂಡಿಡ್ ಫೋಟೋಗಳ್ಸ್ ಇವೆಲ್ಲ ಇರ್ತಾವೆ. ಈಗ ಅವನ್ನೆಲ್ಲ ಮುಗಿಸ್ಕೊಂಡು ನೈಟ್ ಫೈರ್ ಕ್ಯಾಂಪ್ ಇರ್ತೈತಿ, ಅದನ್ನೆಲ್ಲ ಹೇಳ್ತಾನಂತ. ಇಲ್ಲಿ ಫುಲ್ ಶೆಕೆ ಆಕೈತ್ರಿಪ್ಪ. ಅದಕ್ಕೆ ನಾವು ಚಡ್ಡಿ ಹಾಕೊಂಡ್ಬಂದಿರ್ತೀವಿ, ಆಮೇಲೆ ಟಿ ಶರ್ಟ್ ಹಾಕೊಂಡ್ಬಂದಿರ್ತೀವಿ. ಫುಲ್ ಶೆಕೆ ಅಂದ್ರೆ ಶೆಕೆ. ಇಲ್ಲಿ ನೋಡ್ರಣ್ಣ ನಂಗೆ ಹೊಟ್ಟೆ ಜಳ ಭಾಳ ಆಗತ್ತಿತ್ತಪ್ಪ. ಇಲ್ಲೇ ಲಿಂಬು ಸೋಡಾ ಸ್ಪೆಷಲ್ ಕೊಡ್ತಾರೆ, ಸ್ವೀಟ್ ಸೋಡಾ ಅಂತೇಳಿ. ಅದನ್ನು ಏನೋ ಈ ಸಕ್ಕರೆ ಪಾಕ ಹಾಕಿ, ಲಿಂಬೆನ ಹಾಕಿ, ಸೋಡಾ ಹಾಕಿ, ಉಪ್ಪುದು ಹಾಕಿ ಕೊಡ್ತಾರೆ. ನಾವೊಂದು ಅಣ್ಣದೆಲ್ಲರೂ ಅಲ್ಲಿದ್ದರೆ ಎಲ್ಲರೂ ಬಿಟ್ಟು ಬಂದಿದ್ದೆ, ಯಾರು ಹೇರಿಕಿಲ್ಲ. ನಾ ಒಬ್ಬನ ಬಂದ ಒಂದು ಲಿಂಬು ಸೋಡಾ ಕುಡ್ದೆ. ಆ ಕಡೆ ಮತ್ತು ಬೀಚ್ ಕಡೆ ಹೋಗ್ತೀನಿ. ಮಿಕ್ಸಿಂಗ್ ಆಮ್ಲೆಟ್ ಡಬಲ್ ಆಮ್ಲೆಟ್ ಹಿಂಗೆ ದೊಡ್ಡ ಎಡೆ ಹಾಕಿ ಕೊಟ್ರ.
ಮುಂಜಾನ ಹೆಂಗಾಗ್ತದ ಸಿಕ್ಕಾಪಟ್ಟಿ ಬೇಜಾರಾಗ ಆತು. ಮತ್ತು ಬೆಳಗ್ಗೆ ಲಘು ಎದ್ದೀವ್ರಿ. ಅವ್ರಿಂದ ಅವ್ರದ್ದು ಮಕ್ಕಳ ಜೋಡಿ ಬಂದವ್ರಂತರು ಅವತ್ತು ಎಂಜಾಯ್ಮೆಂಟ್ ಮಾಡಿದ್ರು. ಅವರಿಗೆ ಸಾಕಾಗಿತ್ತು, ಮಕ್ಕೊಂಡಿದ್ರು ಅವರು. ನಾವಂತರೂ ಲಘುನ ಎದ್ದು ಜಳಕ ಮಾಡಿ ಡ್ರೆಸ್ ಹಾಕ್ಕೊಂಡು ಬಂದೀವಿ ರೀ, ಹೊರಗೆ ಬಂದ್ವಿ. ಫಸ್ಟಿಗೆ ಬಂದಿದ್ದೆಲ್ಲ ಅಂದ್ರೆ ಇಲ್ಲೇ ಗೌನ್ ಸಿಗ್ತಾವ್ರಿ ಅವರಿಗೆ. ಗೌನ್ ಡ್ರೆಸ್ ಯಾವ ಬೇಕು ಅವ್ನು ತೊಗೋಬೋದು. ಇಲ್ಲಿ ಅಂಗಡಿ ಐತೆ ನೋಡ್ರಿ. ಇಲ್ಲಿ ನಿಮಗೆ ಒಂದಷ್ಟು ಡ್ರೆಸ್ ಸಿಗ್ತಾವೆ, ಒಂದಷ್ಟು ನೀವೇ ತೊಗೋಬೇಕು, ಒಂದಷ್ಟು ಇಲ್ಲಿ ರೆಂಟ್ ಸಿಗ್ತಾವೆ. ಇವಾಗ ಖರೀದಿ ಮಾಡಕ್ಕೆ ಹೋದ್ರೆ ಭಾಳ ತೊಗೊತೈತಿ. ನಾವು ರೆಂಟ್ ತೊಗೊಂಡು ಅಲ್ಲಿಂದ ಒಂದು ಹೋಟೆಲ್ಗೆ ಹೋಗಿ ಹೋಟೆಲ್ನಾಗ ಎಲ್ಲರೂ ಕೂಡ ನಾಷ್ಟ ಮಾಡಿದ್ವಿ. ಆಮೇಲೆ ನಾಷ್ಟದ ಹೆಂಗಿರುತ್ತೆಪ್ಪ ಅಂದ್ರೆ ಅವ್ರವ್ರು ಹೆಂಗೆ ರಿಚ್ ಕ್ವಾಲಿಟಿ ಇರ್ತಾರೆ ಅವ್ರ ಮೇಲೆ. ಮಿಡ್ಲ್ ಕ್ಲಾಸ್ ಇದ್ರೆ ಅಂದ್ರೆ ನಾವೇ ಇಲ್ಲರೆ ಒಂದು ಚಿಕನ್ ರೆಸ್ ಕರ್ಕೊಂಡ್ತೀವಿ, ಇಲ್ಲಾಂದ್ರೆ ಸುಮ್ಮನೆ ಅವರು ಇರ್ತಂದ್ರೆ ಇದು ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಬೋಟಿಂಗ್ ಬಂದಿದ್ವಿ. ಬೋಟಿಂಗ್ನಾಗ ಏನೇನು ಆಕೈತೆ ಅನ್ನೋದನ್ನ ಇಲ್ಲಿ ನೋಡುವಂತಾರೆ ಬರ್ರಿ. ಇಲ್ಲಿ ಬೋಟಿಂಗ್ನಾಗ ಸಣ್ಣತನ ಮಾಡ್ಕೊಬೇಡ್ರಿ, ಯಾಕಂದ್ರೆ 2 ಬೋಟಿಂಗ್ ತೋರಿ ಡ್ರೋನ್ ಇತ್ತಂದ್ರೆ. ಯಾಕಂದ್ರೆ ನಾವು 2 ಬೋಟ ತೊಗೊಂಡಿರ್ತೀವಿ. ಒಂದು ಬೋಟ್ನಾಗ ಕ್ಯಾಮ್ರಾಮ್ಯಾನ್ಗಳಿಂತ ಫೋಟೋಗ್ರಾಫರ್ನಿಂತ ಡ್ರೋನ್ ಹಾರಿಸಿದ್ರೆ ಅಂದ್ರೆ ಇನ್ನೊಂದು ಬೋಟ್ ಒಳಗೆ ಚೆನ್ನಾಗಿ ಬರ್ತೈತಿ. ಅದಕ್ಕೆ ನೀವು 2 ಬೋಟ ತೊಗೊರಿ. ಯಾಕಂದ್ರೆ ಅಷ್ಟೆಲ್ಲ ಖರ್ಚು ಮಾಡ್ತಿರ್ತೀರಿ ಅಂತ 1-2 ಸಾವಿರ ರೂಪಾಯಿ ಹೆಚ್ಚಿಗೆ ಆದರೆ ಏನಾಗಂಗಿಲ್ಲ. ಅವು ಒಂದೊಂದು ಕಡೆ ರೇಟ ಒಂದೊಂದು ಥರ ಇರ್ತಾವೆ ರೀ. ನಮ್ಮ ಪರಿಚಯದವ್ರು ಇವ್ರು ಕಾಯಮ ಇವ್ರ ಕಡೆನ ತೊಗೊಂಡಿರ್ತೀವಿ. ನೀವು ಕಾಯಮೇಲೆ ಯಾವ ಫೋಟೋಗ್ರಾಫರ್ ಕೂಡ ಬರ್ತಿರ್ತಲ್ಲ ಅವ್ರ ಮೇಲೆ ಬಿಟ್ಟಿದ್ರಿ. ನಮಸ್ಕಾರ ರೀಪ್ಪ. ಅಂತೂ ಲೇಟಾಗಿ ಊಟ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ಬಂದೇವಿ. ಬೋಟ್ನಾಗ ಅದೇವಿ, ಬೋಟ್ನಾಗ ಹೊಂಟೇವಿ. ಮಧ್ಯಾಹ್ನ 12 ಗಂಟೆ ಈಗ ಬಂದೇವಿ. ನಮ್ಮ ಗಾಡಿಗೆ ಜಾಸ್ತಿ ಮಂದಿ ಆಗಿಬಿಟ್ಟವ್ರಿಪ್ಪ. ಹೊಲ ಅಂತ ಒದ್ದಾಡ ಪಾಪ. ಪುದೀನದ ಮಜ್ಜಿಗೆ ಕುಡಿತಾ ಇದ್ದೀವಿ ಅಂತೇಳಿ ಅವರು ಕೊಡ್ರಿ. ಅದು ಬೇಡ, ನನಗೆ ಮಜ್ಜಿಗೆ ಅಷ್ಟೇ ಕೊಡಿ. ಛತ್ರಿ ತೆಗಿರೋದನ ಪ್ಯಾಂಟ್ ಬ್ಲೇಜರ್ ಹಾಕೋಬೇಕ. ಇನ್ನ ಎಣ್ಣೆ ಬರ್ಬೇಕು ನೀವು ಫೋಟೋದವ್ರಿಗೆ. ಈ ಪಯಣ ಡೋಂಟ್ ವರಿ ಬ್ರೋ. ಎಲ್ಲ ಹೊಂಟಿವಪ್ಪ ನಾವು. ಫೋಟೋ ಶೂಟ್ ಮುಗಿತಿಲ್ಲಿದು. ಏನೋ ಫೋಟೋಗ್ರಾಫರ್ಸ್ ಎಲ್ಲ ಡಿಸ್ಕಷನ್ ಮಾಡಕತ್ತಾರು. ಏನೇನೋ ಓಪನ್ ಮಾಡ್ಸತ್ತಾರು ಅನ್ನಗಳು. ನಮ್ಮ ಜೋಡಿಲಿ ಐತೆ ನೋಡ್ದ. ಹಾಯ್ ಮಾಡ್ರಪ್ಪ ಜೋಡಿ. ವಿಠಲ್ ಹಾಯ್ ಮಾಡು. ಇಲ್ಲಿ ನಮ್ಮ ಡ್ರೈವರ್ ಒಬ್ಬ ನಾಚಿಕ ಸಲಿಗಂದರಿ. ಬೋಟ್ ಡ್ರೈವಿಂಗ್ ನಮ್ಮ ಡ್ರೈವರ್ ಕ್ರೂಸರ್ ಬಿಟ್ಟ ಬೋಟ್ ಡ್ರೈವಿಂಗ್ ಮಾಡಕ್ ಹೋಗ್ಯಾನ ನೋಡ್ರಿ ಅದ. ಮಾಡ್ಲಿ ಫ್ರೆಂಡ್ಸ್, ನಮ್ದೆಲ್ಲ ಈ ನದಿ ಒಳಗಿಂದೆಲ್ಲ ಶೂಟ್ ಮುಗೀತ. ಎಲ್ಲ ಹೊಂಟಿವಿ. ನೆಕ್ಸ್ಟ್ ಇನ್ನು ವಿಡಿಯೋ ಸಾಂಗ್ ಅದಾವ 2. ನಮ್ಮ ಕಪಲ್ಸ್ ಅಂತಿ ಅಲ್ಲಿ ಹೋಗಿ ಕುಂತಾರ. ನಮ್ಮ ಕಪಲ್ಸ್ ನೋಡ್ರಿ ಅಲ್ಲಿ ಅದಾರ. ಇನ್ನು 2 ಸಾಂಗ್ ಅದಾವ ನಮ್ಮ ಕಪಲ್ಸದ್ದು. ಅಲ್ಲೇ ವಿಠಲ್ ನಾವು ಕೈ ಮಾಡ್ತಾರ ನೋಡ್ರಿ. ಅವ ವಿಠಲ್, ಅವ ಕಾರ್ತಿಕ್ 2 ಜೋಡಿ ಅಲ್ಲಿ ಅದಾವ್ರಿ. ಇವ್ರ ನೋಡ್ರಿ ನಮ್ಮ ಅಣ್ಣಗಳು ಫೋಟೋ ಶೂಟ್ ಮಾಡ್ದಾರ. ಹಂಗಟ್ ಮಾಡಿ ಕಸ್ಟಮರ್ ಕಣ್ ತಪ್ಪಿಸಿ ಒಂದು 4 ಬೋಲ್ಡಾಗಿ ತಿಂದೀವಿ ರೀ. ಇಲ್ಲಿ ಬೋಲ್ಡಾಗ ಕುದಿಸಿದ್ದು ಕೊಡ್ತಾರೆ. ಹಂಗೆ ತಿನ್ಕೊಂಡು ಮತ್ತೊಂದು ಬೇರೆ ಲೊಕೇಶನ್ಗೆ ಹೊಂಟೇವಿ. ಯಾವ ಲೊಕೇಶನ್ಗೆ ಹೊಂಟೇವಿ ಅನ್ನೋದು ನಿಮಗೆ ನೆಕ್ಸ್ಟ್ ಗೊತ್ತಾಕೈತಿ. ಇದು ಮಸ್ತ್ ಪ್ಲೇಸ್ ಐತ್ರಿ, ಇಲ್ಲಿ ನೀವು ಹೋಗಲೇಬೇಕು. ಆಮೇಲೆ ನೋಡ್ರಿ ಹೆಂಗೈತೆ ಅನ್ನೋದು. ಈ ಪ್ಲೇಸ್ ಮಸ್ತ್ ಐತ್ರಿ, ಮಸ್ತ್ ಅಂದ್ರೆ ಮಸ್ತ್ ಐತಿ. ಇಲ್ಲಿ ಡ್ರೋನ್ ಶಾಟ್ಗಳು ಸ್ಪೆಷಲಿ ಬರ್ತಾವೆ. ಇಲ್ಲಿ ಜಾಸ್ತಿ ನಮ್ಮ ಧಾರವಾಡದವ್ರು ಯಾರು ಬರೋಂಗಿಲ್ಲ ಅನಿಸ್ತೈತಿ. ನಮ್ಮ ಬಸ್ಸಣ್ಣನ ಫಸ್ಟ್ ಜಾಸ್ತಿ ಇಲ್ಲಿ ಬರುತ್ತೆ. ನೋಡ್ರಿ ಹೆಂಗೈತಿ. ನಮಸ್ಕಾರ ರೀಪ್ಪ. ನಾವೀಗ ಗ್ರಾಸ್ ಲ್ಯಾಂಡಿಗೆ ಬಂದೀವಿ. ಇದು ಡೆಡ್ ಎಂಡ್. ಹೇಳಣ್ಣ. ನೋಡ್ರಿ ಇಲ್ಲಿ ಸಖಿಗೆ ನೀರು ಹೆಂಗೆ ಇಳ್ಯಾಕತ್ತಾವ ಅಂತೇಳಿ. ಕಾನ್ಲೆಲ್ಲ ಕಾನು ಅಂಗ್ಸದ ಇಳ್ಯಾತಾವ. ಟಿ ಶರ್ಟ್ ಎಲ್ಲ ತೋದಾಗೈತಿ. ನಮ್ಮ ಬಸ್ಸನ್ನು ಟೆಪ್ಪಿಗೆ ತೆಗೆದು ವರ್ಷ ಲೆಕ್ಕಕ್ಕೆ ಬಂದಿತ್ತು. ಅಲ್ಲಿಂದ ಊಟ ತರಿಸಿದ್ವಿ. ಇಲ್ಲೇ ಒಬ್ಬರು ಗಾಡಿ ತೊಗೊಂಡು ಹೋಗಿದ್ರು.
ಊಟ ತಂದ್ರು ಊಟ ಅಂದ್ರೆ ಏನ ಟೈಮ್ ಹೋಗ್ಬಾರ್ದು ಅಂತೇಳಿ ನಾವು ಸುಮ್ಮನೆ ಕಸ್ಟಮರ್ಗೂ ಭಾಳ ರೊಕ್ಕ ಹೋಗ್ಬಾರ್ದು ಅಂತೇಳಿ ಇಲ್ಲೇ ಎಗ್ರೆಸ್ ತರಿಸ್ಬಿಟ್ಟಿದ್ದೀವಿ ರೀ. ಸುಮ್ಮನೆ ಒಂದು ಇಷ್ಟೂರ್ಗೆ ಒಂದೊಂದು ಎಗ್ರೆಸ್ ತರಿಸಿ ಮತ್ತು ಶೂಟ್ ಕಂಟಿನ್ಯೂ ಮಾಡಿದ್ವಿ ರೀ. ಮುಂದೆ ಏನಾಕೈತೆ ಅನ್ನೋದು ನೋಡ್ತಾರೆ ಬರ್ರಿ. ಹಾಯ್ ಹಾಯ್ ಹಾಯ್. ಬ್ರೇಕ್ ಮಾಡ್ತಾನೆ ಭಾಳ ಬಂದ್ರೆ ಪಟ್ನೆ ಬ್ರೇಕ್ ಫಸ್ಟ್ ಟೈಮ್ ಬ್ರೇಕ್ ಮಾಡ್ತಾನೆ ಇದು ಬಂತಂದ್ರೆ ಅದ ಫಸ್ಟ್ ಟೈಮ್ ಬಿದಿ ಬಂದಂತ ಹೇಳೋ ಮರೆ ಅವ ಹಳ್ಳಿ ಅವ ಗೊತ್ತಾಗತ್ತೆ ನೋಡಿ ಅದನ್ನ ಕಟ್ಟಾರಲ್ಲಿ ನಾವು ಅಗ್ರಿ ಇಟ್ಟಿಟ್ಟು ಹುಡುಗರು ನಾವ್ ಏನ್ ಮಾಡೇವು ಹುಡುಗಿಯಾರನ್ನ ನೋಡಕ್ ಕರ್ದೆ ಅದನ್ನ ನೋಡ್ಬಾ ಅಲ್ಲಿ ಈಗ ಏನ್ ಮಾಡ್ತಾರ ನೋಡ್ಬಾ ಅದ್ರ ಮ್ಯಾಗ ಹತ್ತ ಅಗ್ರಿ ಇಟ್ಟಿಟ್ಟ ನಾವು ಹುಡುಗ. ಬೆಳಗ್ಗೆ ಎದ್ದ ಸಮೃದ್ಧಿ ಫಾಸ್ಟ್ ಫುಡ್ಡಿಗೆ ನಾಷ್ಟ ಮಾಡಕ್ಕೆ ಬಂದೀವಿ. 9 ಗಂಟೆ ಆಯ್ತಾ. ಬೆಳಗ್ಗೆ 6 ಗಂಟೆಗೆ ರೆಡಿ ಆಗಂತಂದ್ರೆ ಲೇಟ್ ಭಾಳ ಮಾಡಿದ್ರೆ ಇವಾಗ ಇವರೆಲ್ಲ ನಾವು ನಾಷ್ಟ ಮಾಡಿ ಹೋಗಿದ್ದೀವಿ. ಇವಾಗ ನಾಷ್ಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ಪಲಾವ್ ತಿಂತಾ ಇರೋದು ಮಂಜಾನ, ಡ್ರೈವರ್ ಮಂಜಾನ ಅವ್ರು. ನೋಡ್ರಿ ಫ್ರೆಂಡ್ಸ್, ನಾವು ಕಾಸರಗೋಡ್ನಾಗ ನಾಷ್ಟ ನಾಷ್ಟ ಹುಡ್ಕಾಡತ್ತಿದ್ವಿ ಅಂದ್ರೆ ಕಾಸ್ಟ್ಯೂಮ್ ಹುಡ್ಕಾಡತ್ತಿದ್ವಿ ಅಂದ್ರೆ ಇಲ್ಲಿ ಎಳ್ನೀರು ಐತಿ. ಆಮೇಲೆ ಶಾಪ್ ಐತಿ. ಇಲ್ಲಿ ನಿಮ್ಗೆ ಏನಾರ ಕಿರಾಣಿ ಐಟಮ್ ಬೇಕಂದ್ರೆ ಎಳ್ನೀರು ಬೇಕಂದ್ರೆ A to Z ಎಲ್ಲ ಸಿಗ್ತೈತೆ ರೀ. ಆಮೇಲೆ ಇವ್ರದ್ದು ನಾಷ್ಟನೂ ಬೆಸ್ಟ್ ಐತಿ. ನಮ್ಮ ಧಾರವಾಡದಾಗ ಯಾವ ಟೈಪ್ ನಾಷ್ಟ ಸಿಗ್ತೈತಲ್ಲ ಅದೇ ಟೈಪ್ ಇಲ್ಲಿ ನಾಷ್ಟ ಸಿಗ್ತೈತಿ. ಆಮೇಲೆ ನಿಮ್ಗೆ ಏನಾರ ಬೇಕಂದ್ರೆ ಮೆಡಿಕಲಿದ್ದು ಐಟಮ್ ಬೇಕಂದ್ರೆ ಎಲ್ಲ ಇಲ್ಲೇ ಸಿಗ್ತೈತಿ. ಜಾಸ್ತಿ ದೂರಲ್ಲಿ ಹೋಗ್ಕೊಬೇಡ್ರಿ, ಇಲ್ಲೇ ಬಂದುಬಿಡ್ರಿ, ಸಂಪರ್ಕಿಸ್ರಿ. ಹಿಂದಾಡಿ ಲಾಸ್ಟ್ ನಂಬರ್ ಬೇಕಂದ್ರೆ ಅವ್ರನ್ನ ಕೇಳಿ ಹಾಕ್ತಾನಂತ. ಬಾಯ್. ಹೆಂಗೈತ್ರಿ ಅಣ್ಣ ನಾಷ್ಟ? ಧಾರವಾಡ ಟೇಸ್ಟ್ ಐತಲ್ಲ ಇಲ್ಲಿ? ನಾವು ಅನ್ಕೊಂಡಿದ್ದ ಒಂದ್ರಿ ಅವ್ರಿಗೆ ಯಾಕೋ ಬೇರೆ ಬೇಕನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಮಾಡ್ರಿ ಅಂದ್ರೆ ನಾವು ಇನ್ನೊಂದು ಓನಾಗಿ ಸ್ಕ್ರಿಪ್ಟ್ ಮಾಡಿದ್ವಿ. ಅವ್ರು ಸಿಗರೇಟ್ ಸೇದ್ಕೊಂತ ಕುಂತಿರ್ತಾರೆ. ಹೀರೋಯಿನ್ ಅಂದ್ರೆ ಮದುಮಗಳ ಕಡೆಯಿಂದ ಹೀರೋಯಿನ್ ಗೆಟಪ್ನಾಗ ಬರೋದು ಅದೊಂದಲ್ಲೇ ಇದು ಮಾಡಿದ್ವಿ. ಅದಕ್ಕಿಂತ ನಾವು ಅನ್ಕೊಂಡಿದ್ದಕ್ಕಿಂತನೂ ಹಿಂದಾಗಡೆ ಅಲ್ಲೇ ಮಾಡಿದ್ದ ಸ್ಕ್ರಿಪ್ಟ್ ಚೆನ್ನಾಗಿ ಆತ್ರಿ. ಅವ್ರಂದ್ರೆ ಒಂದಷ್ಟು ಫ್ರೆಂಡ್ಸ್ ಕುಂತಿರ್ತಾರೆ, ಅದನ್ನು ಮಾಡ್ಕೊಂಡ್ವಿ. ನಮಸ್ಕಾರ ರೀಪ್ಪ. ನಾವು ಇಲ್ಲಿ ಹೊನ್ನಾವರಿಂದ ಮನೆ ರೂಮ್ ಖಾಲಿ ಮಾಡಕತ್ವಿ. ರೂಮ್ ಅನ್ನೋಂಗಿಲ್ಲ, ಮನಿನ ಅನ್ಬೇಕು. ಇದಕ್ಕೆ ಎಲ್ಲ ಜವಾಡಿ ತೊಗೊಂಡು ಹೊಂಟೇವಿ. ಬಾ ಬಾ ನೀನು ಬಾ. ಮನೆ ಮಾತ್ರ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ಟೈಮ್ ಇಲ್ಲೇ ಬರ್ತೇವೆ. ಎಲ್ಲರೂ ಕೇಳ್ಕೊತಿದ್ದಾರೆ. ಮಂಜಾನವರು ಬೆಸ್ಟ್ ಕ್ಲಿಕ್ ಮಾಡಿದ್ದಾರೆ ಫೋಟೋಸ. ನಮ್ಮ ಪರ್ಮಿಷನ್ ಅವ್ರು ನೋಡಿಲಿ. ಯಾವಾಗ ಎಲ್ಲಾಡ್ ಕೇಳ್ಕೊ, ಈಗ ಎಲ್ಲಾಡ್ ಕೇಳ್ಕೊತಾರು. ಹಾಕೋತೀರಿ? ಯಾವಾಗ ಹಾಕೋತೀರಿ? ಹಾಯ್ ಫ್ರೆಂಡ್ಸ್, ಇದು ಹೊನ್ನಾವರ ನದಿ ವೆಡ್ಡಿಂಗ್ ಶೂಟ್ ಮಾಡಕ್ಕೆ ಅಲ್ಲಿ ಬೋಟ್ಗಳು ಇರ್ತಾರು. ಆ ಬೋಟ್ಗಳು ತೊಗೊಂಡು ಅಲ್ಲಿ ಹೋಗಿ ನಿಮ್ಗೆ ಶೂಟ್ ಮಾಡ್ಕೊಂಬರ್ತಾರು. ಅದನ್ನೆಲ್ಲ ಮುಗಿಸಿ ಇಲ್ಲಿ ಬರ್ತಾರು. ಲಾಸ್ಟ್ ಟೈಮ್ ಡ್ರೋನ್ ಬಡದ್ ಬಿಟ್ಟೈತಿ ಪರಮೇಶ್ವರ. ನಾನು ಪಾಪ ಇನ್ನೂ ಕೈ ನೋಗಿಲ್ಲಂತ. ನಮಸ್ಕಾರ ರೀ. ಇದು ಲಾಸ್ಟ್ ಶೂಟ ಮುರುಡೇಶ್ವರಕ್ಕೆ ಬಂದೀವಿ. ಮುರುಡೇಶ್ವರ ಮುಗಿಸ್ಕೊಂಡಾರ ಸೀದಾ ಊರು ಗಾಡಿ ಹತ್ತು ಬಿಡಿದ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಾವೀಗ ಹೊನ್ನಾವರ ಶೂಟ್ ಮುಗಿಸ್ಕೊಂಡ ಈಗ ಮುರುಡೇಶ್ವರಕ್ಕೆ ಬಂದೀವಿ ರೀ. ನೋಡ್ರಿ ವ್ಯೂ, ಈವ್ನಿಂಗ್ ವ್ಯೂ ಇದೆ. ಅಷ್ಟು ಚಂದ ಬರತೈತೆ ರೀ. ಒಳ್ಳೆ ನಮ್ಮ ಮದುಮಕ್ಕಳನ್ನೆಲ್ಲ ರೆಡಿ ಮಾಡತ್ತಾರ. ನಮ್ಮ ಪರಮೇಶ್ವರನವರು ಲುಂಗಿ ಉಡ್ಸತ್ತಾರ ರೀ. ಹಂಗೆ ನಮ್ಮ ಮಂಜಣ್ಣ ಬಸ್ಸನ್ನ ನಿಂತ ಪೋಜ್ಗಳು ಹೇಳ್ಕೊಡತ್ತಾರ ರೀ. ನೋಡ್ರಿ ಎಲ್ಲ ಈವ್ನಿಂಗ್ ವ್ಯೂ
ಭಾಳ ಚಲೋ ಐತ್ರಿ. ನೀವು ಬರ್ರಿ, ಇಲ್ಲೆಲ್ಲ ಪಾಯಿಂಟ್ ಮಾತ್ರ 1 ನಂಬರ್ ಐತ್ರಿ ಶೂಟ್ ಮಾಡ್ಸಕ್ಕೆ. ಎಲ್ಲ ಮುಗಿಸ್ಕೊಂಬಂದಿವ್ರಿ. ಅಲ್ಲಿಂದ ಒಂದು ಹೋಟೆಲ್ ಬಂದ್ವಿ. ಹೋಟೆಲಿಗೆ ಬಂದು ರಾತ್ರಿ ಊಟ ಮಾಡಿದ್ವಿ. ಟೈಮ್ ಲೇಟ್ ಆಗಿತ್ತು ರೀ, ಇಲ್ಲೇ ನಡು ರಾತ್ರಿ ಆಗಿತ್ತು. ಅದಕ್ಕೆ ಇನ್ನು ಮನೆಗೆ ಹೋದ್ರೆ ಏನು ಸಿಗೋಂಗಿಲ್ಲ ಅಂತೇಳಿ ಬಂದ ಸ್ವಲ್ಪ ಲೈಟಿಗೆ ಊಟ ತೊಗೊಂಡ್ವಿ. ಊಟ ತೊಗೊಂಡು ಅವ್ರವ್ರಿಗೆ ಏನೇನು ಬೇಕು ಅವ್ರವ್ರು ತಿಂದು ಮತ್ತೆ ಅಲ್ಲಿಂದ ಸೀದಾ ನಾವು ಬಂದಿದ್ದ ಕ್ರೋಸರ್ ಗಾಡಿ ಕಡೆ ರೀ. ಕ್ರೋಸರ್ ಗಾಡಿ ಹತ್ತಿದ್ವಿ. ಕ್ರೋಸರ್ ಗಾಡಿ ಹತ್ತಿ ಗಪ್ಪನ ಮಕ್ಕೊಂಡ್ವಿ. ಲಘುನ ಊರ ಬರಲಿಲ್ಲ ರೀ, ಲೇಟಾಗಿ ಊರು ಬಂತು. ಅಂತೂ ಊರಿಗೆ ಬಂದ್ವಿ, ಎಲ್ಲ ಜೋಡಿ ಹೊಸ್ಕೊಂಡು ಮಕ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಮತ್ತೆ ಬ್ಲಾಗಿಗೆ ಬರ್ತೀನಿ ರೀ. ನಮಸ್ಕಾರ.